ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಒಳಗಡೆ ಇದ್ದೀವಿ. ಇವತ್ತು ಟ್ರಾನ್ಸ್ಜೆಂಡರ್ ಸಮುದಾಯ ಬಗ್ಗೆ ಸರ್ವೆ ನಡೀತಾ ಇದೆ. ನನ್ನ ಸರ್ವೆ ಇವತ್ತು ಸಕ್ಸಸ್ಫುಲ್ ಆಗಿದೆ. ನಾನು ನನ್ನ ಸ್ನೇಹಿತರು ಟ್ರಾನ್ಸ್ ಮ್ಯಾನ್ ಯಾರಿದ್ರು ಅವ್ರ ಜೊತೆ ಬಂದು ಸರ್ವೆನ ಕ್ಲಿಯರ್ ಮಾಡಿದ್ದೀವಿ. ಸೊ ನಮ್ಮ ಜೊತೆ ಸರ್ವರ್ ಇಬ್ರಾಹಿಂ ಇದ್ದಾರೆ. ಇಬ್ರಾಹಿಂ ಅವರು ಸುಮಾರು ಒಂದು 45 ನಿಮಿಷ ಸರ್ವೆ ತಗೊಂಡಿದ್ದಾರೆ. ಏನಿಲ್ಲ, ಸಿಂಪಲ್. ಆಧಾರ್ ಕಾರ್ಡ್ ನಂಬರ್ ಹೇಳಿದ್ರೆ OTP ಬರುತ್ತೆ, ನಮ್ಮ ಡೇಟಾ ಆಟೋಮೆಟಿಕ್ ತಗೊಳುತ್ತೆ. ಅಸಲು ನಾನು ಏನೋ ಅಂದ್ಕೊಂಡೆ, ಏನೇನೋ ಇರುತ್ತೆ, ಅದರಲ್ಲಿ ಏನೂ ಇಲ್ಲ. ಸಾಮಾನ್ಯ ಜನರಂತೆ ನಾವು ಏನಿದ್ದೀವಿ ಅಂತ ಹೇಳಿ ಆ ಕ್ವಶನ್ಸ್ ಇರುತ್ತೆ, ಹೌದು ಇಲ್ಲ ಅಂತ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ದಯಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋ ಪ್ರತಿಯೊಬ್ಬ ಟ್ರಾನ್ಸ್ಜೆಂಡರ್, ಟ್ರಾನ್ಸ್ ವುಮೆನ್, ಟ್ರಾನ್ಸ್ ಮ್ಯಾನ್, ಟ್ರಾನ್ಸ್ ವುಮೆನ್ ಕಂಪಲ್ಸರಿ ಕಡ್ಡಾಯವಾಗಿ ಈ ಸರ್ವೆಯಲ್ಲಿ ಭಾಗವಹಿಸಬೇಕು. ಯಾಕಂತ ಹೇಳಿದರೆ ಆ ಸರ್ವೆ ಮಾಡುವಾಗ ನನಗೆ ಗೊತ್ತಾಯಿತು ಇದು ನಮಗೆ ಉಪಯೋಗ ಇದೆ ಅಂತ. ಯಾಕೆಂದರೆ ಸರ್ಕಾರ ಯಾವುದೇ ಬಡ್ಜೆಟ್ ಮಾಡ್ಬೋದು, ಯಾವುದೇ ಮನೆ ಕೊಡ್ಬೋದು, ಯಾವುದೇ ರೇಷನ್ ಕಾರ್ಡ್ ಕೊಡ್ಬೋದು, ಯಾವುದೇ ಲವ್ಲಿಹುಡ್ ಕೊಡ್ಬೋದು, ವಿತೌಟ್ ಹೋರಾಟ ಅಂದರೆ ಯಾವಾಗಲೂ ಹೋರಾಟ ಮಾಡಿ ಕೇಳೋದು ಬದಲು ಇವತ್ತು ಸರ್ಕಾರ ಬಂದು ನಮ್ಮ ಹತ್ರ ಸರ್ವೆ ಮಾಡ್ತಾ ಇದೆ. ಸೊ ಹಾಗಾಗಿ ದಯಮಾಡಿ ಫ್ರೆಂಡ್ಸ್, ಇವತ್ತು ಈ ಸರ್ವೆಯಲ್ಲಿ ನೀವು ತಪ್ಪದೇ ಭಾಗವಹಿಸಲೇಬೇಕು. ಅಷ್ಟು ಚೆನ್ನಾಗಿದೆ ಸರ್ವೆ. ಡಿಫ್ರೆಂಟಾಗಿ ಕ್ವಶನ್ಸ್ ನನಗೇನು ಅನಿಸಿಲ್ಲ. ಸೊ ಹಾಗಾಗಿ ನೀವು ಬನ್ನಿ, ನಿಮ್ಮ ಜೊತೆ ನಿಮ್ಮ ಸ್ನೇಹಿತರನ್ನು ಕಳಿಸಿ. ಎಲ್ಲ ಸಾರ್ವಜನಿಕರು ಕೂಡ ಟ್ರಾನ್ಸ್ಜೆಂಡರ್ ಯಾರಾದರೂ ಇದ್ದರೆ ನೀವು ಹೇಳಿ. ನಿಮ್ಮ ಹತ್ರ ಇರೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ವೆ ನಡೀತಾ ಇದೆ. ಇದು ಕೇವಲ 45 ದಿವಸ ಮಾತ್ರ. ಸೆಪ್ಟೆಂಬರ್ 15ದಿಂದ ನವಂಬರ್ 21ಕ್ಕೆ ಕ್ಲೋಸ್ ಆಗುತ್ತೆ. ಡೇಟು ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ನಿಮಗೆ ಸರ್ವೆ ಮಾಡೋಕ್ಕೆ ಮನೆಗೆ ಬರೋಕ್ಕಾಗಲ್ಲ. ನೀವೇ ಹತ್ರ ಇರೋ ಸರ್ಕಾರಿ ಆಸ್ಪತ್ರೆಗೆ ಮೀಟ್ ಮಾಡಬೇಕಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಬ್ರಾಹಿಂ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದೀರಾ, ನಿಮ್ಮವರನ್ನು ಕರೆತನ್ನಿ. ಥ್ಯಾಂಕ್ ಯು ಸೋ ಮಚ್. ಸರ್ವೆಯಲ್ಲಿ ಎಲ್ಲರೂ ಭಾಗವಹಿಸೋಣ. ನಾನು ನಿಮ್ಮ ಕಿರಣ್, ಚಿಕ್ಕಬಳ್ಳಾಪುರ ಜಿಲ್ಲೆ.